ಹಾ ಮಾತಾಡಿಸ್ತೇನ್ರಿ ಗುರೂಜಿ. ನಮ್ಮ ಮದುವೆ ಬಗ್ಗೆ ಕೇಳೋದಿತ್ತು ಗುರೂಜಿ. ಮದುವೆ ಪ್ರಯತ್ನ ಮಾಡ್ತಾ ಇದ್ದಾರಾ ಮನೆಯಲ್ಲಿ? ಹಾ ಮಾಡಾಕತ್ತಾರ ಗುರೂಜಿ. ಏನು ಓದಿದ್ಯಮ್ಮ? SSLC ಆಗೈತ್ರಿ ಗುರೂಜಿ. SLC ಆಗಿದೆ. ಹಾ ಈಗ ಮದುವೆ ಪ್ರಯತ್ನ ಯಾವಾಗಿಂದ ಮಾಡ್ತಿದ್ದಾರೆ ಮನೆಯಲ್ಲಿ? 1 ವರ್ಷ ಆತ್ರಿ ಗುರೂಜಿ. ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಪ್ಪ ಏನು ಕೆಲಸ ಮಾಡ್ತಾರೆ? ಅಪ್ಪಾರು ಇಲ್ರಿ ಗುರೂಜಿ, ಅವ್ವಾರು ಒಬ್ರು ಅದಾರಿ. ಓಹೋ. ಅಂತಂಬ್ರು ಇಲ್ರಿ, ಮತ್ ನಾನು ಅಕ್ಕಗಳು 4 ಮಂದ್ರಿ. ಅಕ್ಕಂದೆಲ್ಲ ಮದುವೆ ಆಯ್ತು? ಅಕ್ಕಗಳನ್ನ 3 ಮಂದಿದ್ ಆಗೈತ್ರಿ. ಒಬ್ಬಕ್ಕಿ ಬೆಂಗಳೂರಿನಾಗ ಅದಾಗ, ನಾನು ಅವ್ವ ಇಬ್ರೇ ಇಲ್ಲಿ ಇರೋದ್ರಿ ಗುರೂಜಿ. ಆಯ್ತು, ಆದಷ್ಟು ಬೇಗ ನಿನಗೂ ಮದುವೆ ಆಗುತ್ತೆ, ತಲೆ ಕೆಡಿಸ್ಕೋಬೇಡ. ನಿನ್ನ ಸ್ವರದ ರಂಗದಲ್ಲಿ ಯಾವ ದೋಷಗಳು ಇಲ್ಲ, ಭಯಪಡುವಂಥ ಅವಶ್ಯಕತೆ ಇಲ್ಲ, ಅತಿ ಶೀಘ್ರವಲ್ಲೇ ಆಗುತ್ತೆ. ಹಾ ಗುರೂಜಿ. ಅವ್ವಾರ ಬಗ್ಗೆ ಒಂದಿಷ್ಟು ಕೇಳೋದಿತ್ರಿ ಗುರೂಜಿ. ಹೇಳಮ್ಮ. ಅವ್ವ ಅಂದ್ರೆ ಅವ್ರ ಆರೋಗ್ಯ ಭಾಳ ಕಾಣಕತ್ತೈತ್ರಿ ಗುರೂಜಿ. ಕೊಡಮ್ಮ. ಅವ್ವ ಅವ್ವ ಭಾಷೆ. ಅವ್ವ, ಅಮ್ಮ, ಅಕ್ಕ. ಹಲೋ ರೀ. ಹಲೋ ಹಲೋ ರೀ. ಹಲೋ. ಹಲೋ ರೀ. ಹಾ ಹೇಳಿ ತಾಯಿ. ತಾಯಿ, ನಮ್ ಶರೀರದಾಗ ಭಾಳ ಕಾಡಾಕತ್ತೈತ್ರಿ. ಹಾ. ಹ್ಞೂ ರೀ. ಆರೋಗ್ಯ ಸರಿ ಇಲ್ಲ? ಆರೋಗ್ಯ ಸರಿ ಇಲ್ರಿ, ವಯಸ್ಸು 60 ಆಗ್ಯಾವ್ರಿ. ಕಾಲ್ ನೋವು ಭಾಳ ದಿವ್ಸ ಆಯ್ತ್ರಿ. ಕಾಲು ನೋವಿದೆ, ಸ್ವಲ್ಪ ಸಕ್ಕರೆ ಕಾಯಿಲೆ ಏನಾರು ಇದೆಯಾ? ಹ್ಞೂ ರೀ, ಕಾಲ್ ಭಾಳ ನೋವು ಐತ್ರಿ. ಹ್ಞೂ ರೀ. ಸಕ್ಕರೆ ಕಾಯಿಲೆ ಏನಾರು ಇದೆಯಾ? ಶುಗರು? ಇಲ್ರಿ, ಯಾವ ಕಾಯಿಲೆ ಇಲ್ರಿ ನನಗೆ. ಒಟ್ಟ ಕಾಲು ಒಂದರಿ. ಒಂದ್ಸತಿ ಮೆಡಿಕಲ್ ಚೆಕಪ್ ಮಾಡಿಸಿದ್ದೀರಾ? ಹಾ ಮಾಡ್ಸೀವ್ರಿ, 2-3 ಕಡೆ ಮಾಡಿಸಿದಿರಿ. ಒಳ್ಳೇದಾಗ್ಲಿ, ನಿಮ್ಮ ಆರೋಗ್ಯ ಚೆನ್ನಾಗಿರ್ಲಿ. ಬರೀ ಕಾಲು ನೋವು ಮಾತ್ರ ಇದ್ರೆ, ಕಾಲು ನೋವು ಅಂದ್ರೆ ಮೊಣಕಾಲಿಂದ ತಳಭಾಗದಲ್ಲಿ ನೋವು ಬರುತ್ತಾ, ಮೊಣಕಾಲು ನೋವು ಬರುತ್ತಾ? ಮೊಣಕಾಲು ಸಂದ್ರಿಯಲ್ಲಿ ಹಿಂಬಡಿಯಲ್ಲಿ ಹಿಂದೆ, ಮೊಣಕಾಲಿಂದ ಅದೇ ಮೀನು ಮಾಂಸಖಂಡಗಳು ಮೆತ್ತಗಿರೋ ಸ್ಥಳ, ಅಲ್ಲಿ ಮಾತ್ರ ನೋವು ಬರ್ತಾ ಇದೆಯಾ? ಹಾ ಮೆತ್ತಗಿರೋ ಸ್ಥಳದಲ್ಲಿ. ಹಾ, ಅದಕ್ಕೆ ಒಂದು ಕೆಲಸ ಮಾಡಿ, ನಿಮ್ಮ ಕಡೆ ಅಲೋವೆರಾ ನೋಡಿದ್ದೀರಾ? ಹಾ ಅಲೋವೆರಾ ನೋಡಿದ್ದೀರಿ. ಅಲೋವೆರಾ, ಕಲ್ಲುಪ್ಪು ಗೊತ್ತಾ? ಹೌದು, ಗುರ್ತ. ನೀವು ಸಾಂಬಾರ್ಗೆ ಮತ್ತು ದನಕರುಗಳಿಗೆ ಹಾಕ್ತಿರಲ್ಲ ಕಲ್ಲುಪ್ಪು, ಕಲ್ಲುಪ್ಪು ಐತಿ. ಹಾ, ಕಲ್ಲುಪ್ಪು, ಅಲೋವೆರಾ, ನೋಡಿ, ಸ್ವಲ್ಪ ಪಚ್ಚಕರ್ಪೂರ, ಪಚ್ಚಕರ್ಪೂರ, ಈ ಮೂರನ್ನು ಮಿಶ್ರಣ ಮಾಡಿ ಫಸ್ಟ್ ಕೊಬ್ಬರಿ ಎಣ್ಣೆಯಲ್ಲಿ ಚೆನ್ನಾಗಿ ಉಜ್ಜಿಬಿಡಿ. ಎಲ್ಲಿ ನೋವು ಬರುತ್ತೋ ಅಲ್ಲಿ ಕೊಬ್ಬರಿ ಎಣ್ಣೆಯಲ್ಲಿ ಉಜ್ಜಿರಿ. ಅದಾದ್ಮೇಲೆ ಅಲೋವೆರಾ, ಪಚ್ಚಕರ್ಪೂರ, ಕಲ್ಲುಪ್ಪು 3 ಮಿಶ್ರಣ ಮಾಡಿ ಅದನ್ನ ಲೇಪನ ಮಾಡಿ ಅದನ್ನ ಹಚ್ಚಿಬಿಟ್ಟು 1-2 ಅವರ್ ಬಿಟ್ಟು ತಿರ್ಗಾ ಕಲ್ಲುಪ್ಪಲ್ಲಿ ಬಿಸಿ ಮಾಡಿ ಅದನ್ನ ಸ್ವಲ್ಪ ಬಿಸಿ ಕಾವು ಕೊಡಿ. ಈ ತರ ಒಂದು 10-15 ಸರ್ತಿ ಮಾಡಿ. ದಿವಸ ಮಾಡ್ಬೇಕ್ರೆ? ದಿನ ಒಂದು ದಿನಕ್ಕೆ 1 ಸತಿ 2 ಸತಿ ಮಾಡಿ. ಆದಷ್ಟು ಬೇಗ ನೋವು ಕಡಿಮೆ ಆಗುತ್ತೆ. ಒಳ್ಳೇದಾಗ್ಲಿ. ಬಾಗಲಕೋಟೆಯಿಂದ ಕರೆ ಮಾಡಿ ಮಾತನಾಡೋದಕ್ಕಾಗಿ ನಾಗವೇಣಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಈಗ ಮತ್ತೊಂದು ಪತ್ರವನ್ನು ಓದೋಣ. ಗುರುಜಿ ಅವರು ಕಳಿಸಿರುವಂಥ ಭಾವಚಿತ್ರ. ಈ ಪತ್ರವನ್ನು ಬೆಂಗಳೂರಿನ ಲಗ್ಗೆರೆಯಿಂದ ಶಂಕರ್ ಮತ್ತು ಯಶೋಧ ಅವರು ಬರೆದಿದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಗುರುಜಿ, ನಮ್ಮ ಮದುವೆ ಆಗಿ 6 ವರ್ಷಗಳಾಗಿದೆ, ಆದರೆ ಇನ್ನೂ ಮಕ್ಕಳಾಗಿಲ್ಲ. ಎಲ್ಲ ಆಸ್ಪತ್ರೆಯಲ್ಲೂ ತೋರಿಸಿದ್ದೀವಿ ಗುರುಜಿ, ಮತ್ತು ದೇವರನ್ನ ನಂಬಿದ್ದೀವಿ. ಗುರುಜಿ, ಈಗ ದರ್ಪಣಾಂಜನ ರಾಶಿಫಲ. ಭಗವತಿ ಶ್ರೀ ರಾಜರಾಜೇಶ್ವರಿ ನಮಃ. ಅಂಬಾ ಶಾಂಭವಿ ಚಂದ್ರಬೋಳಿರಪರಾಂ ಭಗವತಿ ಶ್ರೀ ರಾಜರಾಜೇಶ್ವರಿ ಗಂಧದ್ವಾರಾಂಧ್ರಾದರ್ಶಾನಿತವಷ್ಟಾಂಗರೀ ಶ್ರೀಂ ಈಶ್ವರೀಂ ಸರ್ವದಾನಾಂ ತ್ವಾಮಿಹೋಪತ್ವೇ ಶ್ರೀಂ ಭಗವತಿ ಶ್ರೀ ರಾಜರಾಜೇಶ್ವರಿ ನಮಃ. ಲಕ್ಷ್ಮೀನಾರಾಯಣಭ್ಯ ನಮಃ, ವಾಣಿ ವಿಶ್ವನಾಥಾಭ್ಯ ನಮಃ, ಶುಚಿಪುರಂದರಾಭ್ಯ ನಮಃ, ಅರುಂಧತಿ ವಸಿಷ್ಠಾಭ್ಯ ನಮಃ, ಸೀತಾರಾಮಾಭ್ಯ ನಮಃ, ಜಾನಕಿ ವಲ್ಲಭಾಯ ನಮಃ. ರಾಮ ರಾಮ ಕೋದಂಡ ರಾಮ ಜಾನಕಿ ರಾಮ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶಾಂತಿಯುತವಾದಂತಹ ಕಾಲ, ನೆಮ್ಮದಿಯುತವಾದಂತಹ ಕಾಲ, ಮನಸ್ಸಿಗೆ ಒಂದಿಷ್ಟು ಶಾಂತಿ ನೆಮ್ಮದಿ ತಂದುಕೊಡುವಂತಹ ಕಾಲ. ಮೇಷರಾಶಿಯವರು ನೀವು ಅಂದುಕೊಂಡದ್ದನ್ನು ಸಾಧನೆ ಮಾಡ್ತೀರಿ. ನಿಮ್ಮ ಮನಸ್ಸಲ್ಲಿ ಏನು ಸಂಕಲ್ಪ ಇಟ್ಕೊಂಡಿದ್ರೋ ಆ ಸಂಕಲ್ಪವನ್ನು ಪರಿಪೂರ್ತಿ ಮಾಡಿಕೊಳ್ತೀರಿ. ವಿದ್ಯಾರ್ಥಿಗಳು ಒಂದು ಹೊಸ ಬದುಕನ್ನು ಕಾಣ್ತೀರಿ. ವಿದ್ಯಾರ್ಜನೆಗೆ ಬೇಕಾದಂತಹ ತಂತ್ರಸಾರವನ್ನು, ಅಂದರೆ
ವಿದ್ಯಾರ್ಥಿಗಳು ಹೆಚ್ಚೆಚ್ಚು ಓದಿನ ಬಗ್ಗೆ ಹೆಚ್ಚು ಗಮನ ಕೊಡುವಂಥ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲೇ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ನೀವು ಮಾಡುವಂತಹ ಯಾವುದೇ ಕೆಲಸ ಕಾರ್ಯವಾದರೂ ಒಂದಿಷ್ಟು ಲಾಭದ ಕಡೆ ಹೆಚ್ಚು ನೀವು ತೆಗೆದುಕೊಂಡು ಹೋಗಬೇಕಾದ್ರೆ ಸಾಧ್ಯವಾದಷ್ಟು ಇವತ್ತಿನ ದಿವಸ ಮಂಗಳವಾರ, ದೇವಿಯ ವಾರ, ಯಾವುದೋ ದೇವಿ ದೇವಸ್ಥಾನಕ್ಕೆ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ನಿಮ್ಮ ತಾಯಿಯವರ ಪಾದಮುಟ್ಟಿ ನಮಸ್ಕಾರ ಮಾಡಿ ಹಿರಿಯರ ಆಶೀರ್ವಾದ ತೆಗೆದುಕೊಂಡು ಮೇಷರಾಶಿಯವರು ನಡೆದಿದ್ದೇ ಆದರೆ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಹಾಗೆ ಸಾಧ್ಯವಾದರೆ ಮನೆಯಲ್ಲಿ ಜೇನುತುಪ್ಪ ಇದ್ದರೆ ಒಂದು ಹನಿ ಜೇನುತುಪ್ಪವನ್ನು ನೀರಿಗೆ ಹಾಕಿ, ಒಂದೇ ಒಂದು ಡ್ರಾಪ್, ಒಂದೇ ಒಂದು ಹನಿ ನೀರಿಗೆ ಹಾಕಿ ಆ ನೀರೊಳಗೆ ನಿಂತಿರ್ತಕ್ಕಂತಹ ಜೇನನ್ನು ದರ್ಶನ ಮಾಡ್ಕೊಂಡು ಆಚೆಗೆ ಹೊರಟ್ರೆ ಕೆಲವು ದೋಷಗಳು, ಕೆಲವು ವಿಷಚೋರಣಗಳು, ಕೆಲವು ಬರ್ತಕ್ಕಂತಹ ಆಪತ್ಕಾಲದಲ್ಲಿ ಅಂದರೆ ಸಮಸ್ಯೆಗಳೆಂಬತಕ್ಕಂಥದ್ದು, ಕೆಲವು ಗಂಡಾಂತರಗಳಂತಕ್ಕಂಥದ್ದನ್ನು ದೂರ ಮಾಡ್ಕೊಳ್ಬಹುದು. ಅಂದರೆ ನೀರಲ್ಲಿ ನಿಂತ ಜೇನು ದೋಷವನ್ನು ಬಗೆಹರಿಸ್ಕೊಳ್ಬೋದು, ಆ ದೋಷ ದೂರ ಆಗುತ್ತೆ. ಅದಕ್ಕಾಗಿ ಮೇಷರಾಶಿಯವರು ತಪ್ಪದೇನ ಇವತ್ತಿನ ದಿವಸ ಒಂದೇ ಒಂದು ಹನಿ ಜೇನುತುಪ್ಪನ್ನು ನೀರಲ್ಲಿ ಹಾಕಿ ಆ ನಿಂತಿರ್ತಕ್ಕಂಥ ಜೇನನ್ನು ದರ್ಶನ ಮಾಡಿಕೊಂಡು ನಂತರ ನೀವು ಆಚೆ ಕೆಲಸ ಕಾರ್ಯಕ್ಕೆ ಆಚೆ ಹೊರಡುವಂಥದ್ದು ಭಾಳಷ್ಟು ಉತ್ತಮ. ಇನ್ನು ನೋಡಿದ್ದಾದ್ಮೇಲೆ ಆ ಜೇನುತುಪ್ಪನ ನೀರನ್ನು ಏನು ಮಾಡಬೇಕು? ಅದನ್ನು ಹಸಿರು ಗಿಡಗಳಿಗೆ ಹಾಕಬೇಕು. ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಕೆಲವು ಪಾಟುಗಳನ್ನು ಮನೆ ಹತ್ರ ಸಾಧ್ಯವಾದಷ್ಟು ಹಸಿರು ಗಿಡಗಳನ್ನು ಬೆಳೆಸಿ, ಹಸಿರನ್ನು ಬೆಳೆಸಿ ಉಸಿರನ್ನು ಉಳಿಸ್ಕೋಬೇಕು. ಯಾಕೆಂದರೆ ಹಸಿರು ಬೆಳೆದ್ರೇ ನಿಮ್ಮೆಲ್ಲರ ಉಸಿರು ಆನಂದವಾಗಿರ್ತಕ್ಕಂಥದ್ದು, ಆರೋಗ್ಯವಾಗಿರ್ತಕ್ಕಂಥದ್ದು. ಹಸಿರಿದ್ದರೆ ಮಾತ್ರನೇ. ಯಾಕೆಂದರೆ ಗಿಡ ಮರಗಳನ್ನು ಸಂಪೂರ್ಣವಾಗಿ ನೆಲಸಮ ಮಾಡ್ತಾ ಇದ್ದೀವಿ. 100 ವರ್ಷಗಳ ಇತಿಹಾಸ ಇರತಕ್ಕಂಥ ಮರಗಳನ್ನು ನೆಲಕ್ಕುರುಳಿಸ್ತಾ ಇದ್ದೀವಿ ನಾವು. ಈ ಪ್ರಕಾರ ಮಾಡ್ತಿರೋದ್ರಿಂದ ಮುಂದಿನ ದಿನಗಳಲ್ಲಿ ಉಸಿರಾಟದ ತೊಂದರೆ ಆಗುತ್ತೆ ಮತ್ತು ಆರೋಗ್ಯಕ್ಕೆ ಬಹಳ ತೊಂದರೆ ಆಗುತ್ತೆ. ಸಣ್ಣ ಪುಟ್ಟ ಪಕ್ಷಿಗಳಿಗಂತೂ ನೆಲೆನೇ ಇಲ್ಲದಂಥ ರೀತಿ ಆಗೋಗ್ತಾ ಇದೆ. ಹೀಗಾಗಬಾರ್ದು. ಅದಕ್ಕಾಗಿ ಒಂದಷ್ಟು ಮನೆಯ ಪರಿಸರದಲ್ಲಾದರೂ ಹಸಿರು ಗಿಡಗಳನ್ನು ಬೆಳೆಸುವಂತಹದ್ದು. ಹಸಿರು ಕಣ್ಣುಗಳಿಗೆ ನೋಡಲಿಕ್ಕೆ ಆನಂದ, ದೋಷಗಳನ್ನು ದೂರ ಮಾಡುವಂತಹದ್ದು, ತಂತ್ರಸಾರಿಗೆ ಬೇಕಾಗಿರುವಂತಹ ಕೆಲವು ವನಸಿರಿಗಳು ಸಹಿತ ನಿಮ್ಮ ಪರಿಸರದಲ್ಲಿ ಹಾಕ್ಕೊಳ್ಳುವಂಥದ್ದು ಭಾಳಷ್ಟು ಉತ್ತಮ. ಇದು ಆರೋಗ್ಯಕ್ಕೆ ಬಹಳ ವಿಶೇಷ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಆದರೆ ನಿಮ್ಮ ಬುದ್ಧಿಜ್ಞಾನ ಮಾತ್ರ ಬಹಳ ಚಂಚಲತೆ ಇದೆ. ಇವತ್ತು ನಿಮ್ಮ ಜಾತಕದಲ್ಲಿ ರಾಹುವಿನ ಆಸ್ಥಾನ ಅಷ್ಟು ಸಮಂಜಸವಾದ್ದಲ್ಲ. ಹಾಗಾಗಿ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಬಹಳ ಬೇಗ ಕೂಗಾಡ್ತೀರಿ, ಮನಸ್ಸಲ್ಲಿ ಏನೋ ಒಂದು ನೋವಿಟ್ಕೊಳ್ತೀರಿ. ಆ ನೋವನ್ನು ಏನೂ ಸಹಿತ ಕೇಳಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿ ಇರ್ತೀರಿ. ಇವತ್ತು ಯಾರು ಯಾವುದೇ ಕೆಲಸಗಳನ್ನು ಮಾಡಬೇಕಾದರೂ ಆ ಕೆಲಸಗಳನ್ನು ಪರಿಪೂರ್ತಿ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿದ್ದೀರಿ. ನಿಮ್ಮ ಮನೆ ದೇವರ ಪ್ರಾರ್ಥನೆ ಬೇಕು. ಜೊತೆಗೆ ಮಾಡುವ ಕಾಯಕ ಶೀಘ್ರವಾಗಿ ಫಲವನ್ನು ಕೊಡಬೇಕಾದ್ರೆ, ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ನಾವು ಲಾಭವನ್ನು ಸಂಪಾದಿಸಬೇಕಾದರೆ ಇವತ್ತು ನೀವು ಮಾಡಬೇಕಾದ್ದು ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ. ವೃಷಭ ರಾಶಿಯವರು ತಪ್ಪದಿರ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥದ್ದು, ಮನಸ್ಸಲ್ಲೇ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡುವಂಥದ್ದು, ಅಥವಾ ಬ್ರಹ್ಮಚಾರಿಗಳಿಗೆ 11 ವರ್ಷದ ಒಳಗಿರ್ತಕ್ಕಂಥ 13-11 ವರ್ಷದ ಒಳಗಿರ್ತಕ್ಕಂಥ ಬ್ರಹ್ಮಚಾರಿಗಳ ಪಾದ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಮದುವೆ ಆಗದಿರತಕ್ಕಂಥವ್ರು, ಗರ್ಭದಲ್ಲಿ ದೋಷ ಇರತಕ್ಕಂಥವ್ರು, ವಾಸ್ತುಗೃಹದಲ್ಲಿ ಸಮಸ್ಯೆಗಳನ್ನು ಹೊತ್ತಿರ್ತಕ್ಕಂಥವ್ರು, ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ನೋಡ್ತಿರ್ತಕ್ಕಂಥವ್ರು, ಚರ್ಮ ಬಾಧೆಯಿಂದ ನರಳುತ್ತಿರ್ತಕ್ಕಂಥವ್ರು, ಅಥವಾ ನಿಮಗೆ ಇನ್ನೇನು ಬೇರೆ ಥರ ಸಮಸ್ಯೆಗಳಿದ್ರೂ ಸಹಿತ ಆ ಸಮಸ್ಯೆಗಳಿಗೆ ಒಂದಿಷ್ಟು ಪರಿಹಾರವನ್ನು ಕಾಣಬೇಕಾದರೆ 13 ವರ್ಷದ ಒಳಗಿರ್ತಕ್ಕಂಥ ಬ್ರಹ್ಮಚಾರಿಗಳಿಗೆ, ಬಾಲಬ್ರಹ್ಮಚಾರಿಗಳಿಗೆ, ಅಂತಹ ಬ್ರಹ್ಮಚಾರಿಗಳ ಪಾದಮುಟ್ಟಿ ನಮಸ್ಕಾರ ಮಾಡಿ ಒಂದಿಷ್ಟು ಹಣ್ಣು ಹಂಪಲು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ, ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡ್ಕೊಳ್ಬೇಕಾದ್ರೆ ನಿಮ್ಮವರು ಅಂತ ಇರ್ತಕ್ಕಂಥವ್ರು, ನಿಮ್ಮ ಆತ್ಮೀಯರು, ಬಂಧು ಬಳಗ ಅಂಥವ್ರ ಬಳಿ ಕೂತು ಸಮಾಲೋಚನೆ ಮಾಡ್ತಕ್ಕಂಥದ್ದು. ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಪ್ರಗತಿ ಕಾಣಬೇಕಾದರೆ ಮನೇಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ, ಇಲ್ಲಿ ನಾನು ನಂದು ಎಂಬತಕ್ಕಂಥದ್ದನ್ನು ಬಿಟ್ಟು ನಾವೆಲ್ಲರೂ ಒಂದು ಎಂಬತಕ್ಕಂತಹ ಮನಸ್ಥಿತಿಯನ್ನು ತಂದುಕೊಳ್ಳುವಂಥದ್ದು. ಹಾಗೆ ಸಾಧ್ಯವಾದರೆ ಇವತ್ತಿನ ದಿವಸ ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟು, ಇಂತಹದ್ದನ್ನು ಆಂಜನೇಯ ಸ್ವಾಮಿ ಸಾನ್ನಿಧ್ಯಕ್ಕೆ